ನಮಸ್ಕಾರ ಗೆಳೆಯರೆ, ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಭಾಳ ದಿನದಿಂದ ಕೇಳ್ತಾ ಇದ್ರಿ ನಿಮ್ಮ DCC ಬ್ಯಾಂಕ್ದು ಮತ್ತು KMFದು ಡೀಟೇಲ್ಸ್ ಅನಾಲಿಸಿಸ್ ಆಫ್ ಸಿಲೆಬಸ್ ಮಾಡಿ ಅಂತ ಯಾವ್ಯಾವ್ದಿದೆ ಅಂತ ಹೊಸಬ್ರಿಗೆ ಹಳಬರಿಗೂ ಅಷ್ಟೇ ಸೇರಿಸಿ ಹೇಳ್ತಾ ಇದ್ದೀನಿ. ಯಾರ್ಯಾರೆಲ್ಲ ಸ್ಕೋರಲ್ಲಿ ಸ್ಟ್ರಕ್ ಆಗಿದೆ ಎಲ್ಲರಿಗೂ ಸೇರಿ ಹೇಳ್ತಾ ಇದ್ದೀನಿ. 160+ ಸ್ಕೋರಿಂಗು ಯಾವ ಥರ ಮಾಡ್ಬೋದು ನಿಮ್ಮ DCC ಬ್ಯಾಂಕಲ್ಲಿ ಮತ್ತು KMF ಎಕ್ಸಾಮ್ಸಲ್ಲಿ ಯಾವ ಥರ ಮಾಡ್ಬೋದು ಅಂತ. ಯಾಕೆ ಈ ವಿಡಿಯೋ ಮಾಡ್ತಾ ಇದೀವಪ್ಪ ಅಂದರೆ ಎಲ್ಲ ಕಾಲ್ ಆಗ್ತವೆ, ಎಲ್ಲ ಪ್ರತಿಯೊಂದು ಕಾಲ್ ಆಗ್ತವೆ. ನಿಮ್ಮ ಒಳ ಮೀಸಲಾತಿದು ಸಬ್ಮಿಷನ್ ಆಗಿದೆ, ಆ ರಿಪೋರ್ಟ್ ಅಕ್ಸೆಪ್ಟ್ ಆಯಿತು ಅಂದ ತಕ್ಷಣನೇ ಪ್ರತಿಯೊಂದು ಡಿಸ್ಟಿಕ್ಸಲ್ಲೂ DCC ಬ್ಯಾಂಕ್ಸಲ್ಲೂ ಕಾಲ್ ಮಾಡ್ತಾರೆ, KMFಲ್ಲೂ ಕಾಲ್ ಆಗುತ್ತೆ, ಅಚ್ಚುಕಟ್ಟಾಗಿ ಕಾಲ್ ಆಗುತ್ತೆ. ಯಾರ್ಯಾರು ಇದಕ್ಕೆ ಓದಬೇಕು ಅಂತ ಅನ್ಕೊಂಡಿದ್ದೀರಾ ಗೊತ್ತಿಲ್ಲ ನನಗೆ. ನೀವು ಯಾರ್ಯಾರು ಪ್ಲ್ಯಾನಿಂಗಲ್ಲಿ ಇದ್ದೀರಾ KMFಗೆ ಹೋಗಬೇಕು ಅಥವಾ DCC ಬ್ಯಾಂಕ್ಸ್ಗೆ ಎಂಟರ್ ಆಗಬೇಕು ಅಂತಿದ್ದೀರಾ, ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಇಮಿಡಿಯೇಟಾಗಿ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಕಾಲ್ ಮಾಡಿದ ನಂತರದಲ್ಲಿ ಟೈಮ್ ಕೊಡೋದಿಲ್ಲ, ಯಾವುದೇ ಕಾರಣಕ್ಕೂ ಟೈಮ್ ಕೊಡೋದಿಲ್ಲ. ತುಂಬ ಶಾರ್ಟ್ ಪೀರಿಯಡ್ ಇರುತ್ತೆ, ಎಕ್ಸಾಮ್ಸು ಸಡನ್ನಾಗಿ ಅನೌನ್ಸ್ ಮಾಡ್ತಾ ಇರ್ತಾರೆ. ಸೊ ಅವಾಗ ಓದ್ತೀವಿ ಅಂದರೆ ಅದು ವರ್ಕೌಟ್ ಆಗೋದಿಲ್ಲ. ಗೊತ್ತಿರೋದು ಹೇಳಿದ್ದೀನಿ. ಅದಕ್ಕೋಸ್ಕರ ಯಾರಿಗಾದ್ರೂ ಮೆಟೀರಿಯಲ್ ಅವಶ್ಯಕತೆ ಇದ್ದರೆ ಈ ನಂಬರ್ಗೆ ಕಾಲ್ ಮಾಡಿ. ಈ ನಂಬರ್ಗೆ ಕಾಲ್ ಮಾಡಿ, ಹೇಳ್ತೀನಿ ಮುಂದೆ ಮೆಟೀರಿಯಲ್ ಯಾವ್ದು ಅವೈಲಬಲ್ ಇದೆ ಅಂತ. ಕಾಲ್ ಮಾಡಬೇಕಾದಂಥ ನಂಬರು ಮೆಟೀರಿಯಲ್ಗೆ ಈ ನಂಬರ್ ಕಾಲ್ ಮಾಡಿ. ಅದ್ಭುತವಾದಂಥ ಮೆಟೀರಿಯಲ್ ರೆಡಿ ಇದೆ. ಪಕ್ಕಾ ಮೆಟೀರಿಯಲ್ 160+ ಸ್ಕೋರಿಂಗ್ಗೆ ಪಕ್ಕಾ ವರ್ಕೌಟ್ ಆಗುವಂಥ ಮೆಟೀರಿಯಲ್ ಪಕ್ಕಾ ರೆಡಿ ಮಾಡಿದ್ದೀವಿ. ಟೈಪ್ಡ್ ಕಾಪಿ, ಕಂಪ್ಲೀಟ್ಲಿ ಟೈಪ್ಡ್ ಕಾಪಿ. ಎಷ್ಟು ಬೇಕೋ ಎಕ್ಸಾಮ್ಗೆ ಅಷ್ಟೇ ಇದೆ. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಎಷ್ಟು ಬೇಕೋ ಅಷ್ಟೇ ಇದೆ. ಈಗ ಆಲ್ರೆಡಿ ನಮ್ಮ ಹುಡುಗರು ನಿಮ್ಮ ಕೊಡಗು DCC ಬ್ಯಾಂಕಲ್ಲಿ, ಇದೆ ಅಂತದ್ದು ಮಂಡ್ಯ DCC ಬ್ಯಾಂಕಲ್ಲಿ ಪ್ಲಸ್ ಚಿಕ್ಕಮಂಗ್ಳೂರಲ್ಲಿ ಸುಮಾರು ಜನ ಒಳ್ಳೆ ಸ್ಕೋರ್ ಆಗಿದ್ದಾರೆ. ಇವೆರಡರಲ್ಲೂ ಆಲ್ರೆಡಿ ಜಾಯ್ನ್ ಆಗಿದ್ದಾರೆ. ಇದರಲ್ಲಿ ಒಳ್ಳೆ ಸ್ಕೋರ್ ಆಗಿರೋರು ತುಂಬ ಜನ ಇದ್ದಾರೆ. ತುಂಬ ಜನ, ಆಲ್ಮೋಸ್ಟ್ ಒಂದು ಅರ್ಧಕ್ಕರ್ಧ ನಮ್ಮ ಹುಡುಗರೇ ಇದ್ದಾರೆ ಸೆಲೆಕ್ಷನ್ ಆಗಿರ್ತಕ್ಕಂಥವ್ರು. ಎಲ್ಲಿ ನಿಮ್ಮ ಕೊಡಗಲ್ಲಿ ಮತ್ತು ಮಂಡ್ಯದಲ್ಲಿ. ಚಿಕ್ಕಮಂಗ್ಳೂರಲ್ಲಿ ಸ್ಕೋರಿಂಗು ಒಳ್ಳೆ ಸ್ಕೋರ್ ಮಾಡಿದ್ದಾರೆ. ಇಂಟರ್ವ್ಯೂ ಅದು ನೋಡಬೇಕು ನೆಕ್ಸ್ಟ್ ಏನಾಗುತ್ತೆ ಅಂತ ನೋಡೋಣ. ಅದ್ರದ್ದು ಇರಲಿ, ಹೇಳ್ತೀನಿ. ನೆಕ್ಸ್ಟ್ ಯಾರಾದರೂ ಬರೆಯೋರು ಇಂಟ್ರೆಸ್ಟ್ ಇದ್ದರೆ ಈ ನಂಬರ್ ಕಾಲ್ ಮಾಡಿ. ಅದ್ಭುತವಾದಂಥ ಮೆಟೀರಿಯಲ್ ರೆಡಿ ಇದೆ ಅಂತ ಹೇಳ್ತಾ ಮುಂದೆ ಹೋಗೋಣ. ಏನೇನು ಓದಬೇಕು ನಿಮ್ಮ DCC ಬ್ಯಾಂಕ್ಸ್ಗೆ, ನಿಮ್ಮ KMFಗೆ ಏನೇನು ಓದಬೇಕಪ್ಪ ಅಂದರೆ, ಭಾರತ ಸಂವಿಧಾನ 25 ಮಾರ್ಕ್ಸ್ ಇರುತ್ತೆ. ಭಾರತದ ಸಂವಿಧಾನ 25 ಮಾರ್ಕ್ಸ್ ಇರುತ್ತೆ. ಸಾಮಾನ್ಯ ಜ್ಞಾನ 25 ಮಾರ್ಕ್ಸ್ ಇರುತ್ತೆ. ಕನ್ನಡ 50 ಮಾರ್ಕ್ಸ್ ಇರುತ್ತೆ. ಕನ್ನಡ ಮೆಟೀರಿಯಲ್ಲು ಆಲ್ಮೋಸ್ಟ್ ಟೈಪ್ಡ್ ಕಾಪಿ ರೆಡಿ ಇದೆ. ಕನ್ನಡ ಮೆಟೀರಿಯಲ್ಲು ಟೈಪ್ ಆಗಿರ್ತಕ್ಕಂಥ ಕಾಪಿ ರೆಡಿ ಇದೆ. ಅದನ್ನು ಇನ್ನೂ ಕ್ರಾಸ್ ಚೆಕ್ ಮಾಡ್ತಾ ಇದೀವಿ. ಕ್ರಾಸ್ ಚೆಕಿಂಗ್ ಆಗಬೇಕು, ಕಂಪ್ಲೀಟ್ ಕ್ರಾಸ್ ಚೆಕಿಂಗ್ ಆಗಬೇಕು. ಇನ್ನು ಒಂದಲ್ಲ 10 ಸತಿ ಕ್ರಾಸ್ ಚೆಕಿಂಗ್ ಮಾಡಿ ಪರ್ಫೆಕ್ಟ್ 50ಕ್ಕೆ 50, ಈ 50ಕ್ಕೆ 50 ಮಾರ್ಕ್ಸ್ ಬರೋ ಥರ ರೆಡಿ ಮಾಡಿರ್ತೀವಿ. 50 ಕ್ವಶನ್ಸ್ ಇದಾವೆ ಅಂದರೆ 50ಕ್ಕೆ 50 ಅಟೆಂಡ್ ಮಾಡಬೇಕು ಸಂಪೂರ್ಣವಾಗಿ. ಕವಿಕೃತಿ ವಿಚಾರದಿಂದ ಹಿಡಿದು ಕವಿಕೃತಿ ವಿಚಾರ, ಮಧ್ಯದಲ್ಲಿ ವ್ಯಾಕರಣ, ನಿಮ್ಮ ರತ್ನಕೋಶ, ಸಮಾನಾರ್ಥಕ ಪದ ಅವೆಲ್ಲ ಬರ್ತಾವಲ್ಲ, ಎವ್ರಿಥಿಂಗ್ ಪ್ಯಾಕ್ಡ್ ಆಗಿ 50ಕ್ಕೆ 50 ಒಂದೇ ಒಂದು ಕ್ವಶನ್ ಹೋಗದೆ ಇರೋ ರೀತಿ ರೆಡಿ ಮಾಡಿದ್ದೀವಿ. ಅದರದ್ದು ಒಂದು ಸ್ವಲ್ಪ ಕೆಲಸ ಬಾಕಿ ಇದೆ. ಸೊ ಅದಕ್ಕೋಸ್ಕರ ಮೆಟೀರಿಯಲ್ಲು ಕನ್ನಡ ಇನ್ನೂ ಅನೌನ್ಸ್ ಮಾಡಿಲ್ಲ, ಶಾರ್ಟ್ಲಿ ಅನೌನ್ಸ್ ಮಾಡ್ತೀವಿ. ಇನ್ನು ಜನರಲ್ ಇಂಗ್ಲೀಷ್ದು ಮುಂದೆ ಹೇಳ್ತೀನಿ ಅದರದ್ದು ಹೇಳ್ತೀನಿ ಏನು ಮಾಡಬೇಕು ಅಂತ ಹೇಳ್ತೀನಿ. ಈಗ ಪ್ರೆಸೆಂಟ್ಲಿ ರೆಡಿ ಇರ್ತಕ್ಕಂಥ ಮೆಟೀರಿಯಲ್ ಕೋಆಪರೇಟಿವ್ ಆ್ಯಂಡ್ ಬ್ಯಾಂಕಿಂಗ್, ಸಂಘದ ಚಟುವಟಿಕೆ ಆ್ಯಂಡ್ ಬ್ಯಾಂಕಿಂಗ್ ಅಂತ ಬರುತ್ತೆ ಗೊತ್ತಾ. ಕೋಆಪರೇಟಿವ್ ಆ್ಯಂಡ್ ಬ್ಯಾಂಕಿಂಗ್ ಇದು 75 ಮಾರ್ಕ್ಸ್ ಕಾಣಿಸ್ತಾ ಇದೆಯಲ್ಲ, 75 ಮಾರ್ಕ್ಸ್ ಕಾಣಿಸ್ತಾ ಇದೆಯಾ. 50 + 25. ನಿಮ್ಮ ಸಹಕಾರ, ನೀವು DCC ಬ್ಯಾಂಕ್ನ ಬರೀತಾ ಇದ್ರೆ, ನಾನು DCC ಬ್ಯಾಂಕ್ ಅಪ್ಲೈ ಮಾಡಿದ್ದೀನಿ ಅಂದರೆ ಸಹಕಾರ ಮತ್ತು ಸಂಘದ ಚಟುವಟಿಕೆಯಲ್ಲಿ ಬ್ಯಾಂಕಿಂಗ್ ಅಂತ ಬರುತ್ತೆ. ಬ್ಯಾಂಕಿಂಗ್ ಓದ್ಕೋಬೇಕು, ಅದು 75 ಮಾರ್ಕ್ಸ್ ಇರುತ್ತೆ. ನಮ್ಮಲ್ಲಿ ಮೆಟೀರಿಯಲ್ ರೆಡಿ ಇದೆ, ಪಕ್ಕಾ ಮೆಟೀರಿಯಲ್ ರೆಡಿ ಇದೆ. ಒಂದು ಅದೇ ನೀವು KMF ಬರಿತಾ ಇದ್ದೀನಿ ಅಂದರೆ ಸಹಕಾರ ಮತ್ತು KMF ಸಂಬಂಧಪಟ್ಟಿದ್ದ ಸಂಘದ ಚಟುವಟಿಕೆ ಓದ್ಕೋಬೇಕು. KMF ಸಪ್ರೇಟ್ ಇರುತ್ತೆ, ಸಪ್ರೇಟ್ ಮೆಟೀರಿಯಲ್ ಇರುತ್ತೆ, ಅದು ಅಷ್ಟೇ ರೆಡಿ ಇದೆ. ಆಲ್ಮೋಸ್ಟ್ ರೆಡಿ ಆಗ್ತಾ ಇದೆ. 75 ಮಾರ್ಕ್ಸ್ ಬರುತ್ತೆ. ಇದರಲ್ಲೂ 75 ಬರುತ್ತೆ, ಇದರಲ್ಲೂ 75 ಬರುತ್ತೆ. ಇದಿಷ್ಟೇ ವೇರಿಯೇಷನ್ ಆಗೋದು. DCC ಬ್ಯಾಂಕ್ಗೆ ಸಹಕಾರ ಮತ್ತು ಬ್ಯಾಂಕಿಂಗು, ಅದೇ KMFಗೆ ಸಹಕಾರ ಮತ್ತು ಸಂಘದ ಚಟುವಟಿಕೆ ಅಂದರೆ KMF ಅಲ್ಲಿ ಏನೇನು ನಡೆಯುತ್ತೆ ಡೀಟೇಲ್ ಅನಾಲಿಸಿಸ್ ಗೊತ್ತಿರಬೇಕು. ಇದು ವಿಚಾರ. 75 ಮಾರ್ಕ್ಸ್ಗೆ ಬರುತ್ತೆ. 75 ಮಾರ್ಕ್ಸ್ಗೆ ಮೆಟೀರಿಯಲ್ಲು ಅದ್ಭುತವಾಗಿ ರೆಡಿ ಇದೆ. 75ಕ್ಕೆ 70ರಿಂದ 73 ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಮೆಟೀರಿಯಲಿಂದ 70ರಿಂದ 73 ಕ್ವಶನ್ಸ್ ಇದೇ ಮೆಟೀರಿಯಲ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಫುಲ್ ಕಾಂಪ್ಯಾಕ್ಟಾಗಿ ಏನೇನು ಬರುತ್ತೆ ಅಚ್ಚುಕಟ್ಟಾಗಿ ಮಾಡಿದ್ದೀವಿ. ಅರ್ಥ ಆಗ್ತಾ ಇದೆಯಾ. ಇನ್ನು ಕನ್ನಡ ಆಲ್ಮೋಸ್ಟ್ ರೆಡಿ ಆಗ್ತಾ ಇದೆ, ಅದು ಅನೌನ್ಸ್ ಮಾಡ್ತೀನಿ. ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ, ಅವಶ್ಯಕತೆ ಇದ್ದರೆ, ಯಾರಿಗೆ ಅವಶ್ಯಕತೆ ಇರುತ್ತೋ ಅವ್ರಿಗೂ, ಬೇಡ ನಾವೇ ಮಾಡ್ಕೋತೀವಿ ಅಂದರೆ ಇದೇ ಚಾನಲಲ್ಲೇ ಪಾಠಶಾಲಾ ಚಾನಲಲ್ಲೇ ಸ್ವಲ್ಪ ಹಿಂದೆ ವಿಡಿಯೋ ಮಾಡಾಕಿದ್ದೀನಿ, ಯಾವ ರೀತಿ ಮೆಟೀರಿಯಲ್ ಪ್ರಿಪೇರ್ ಮಾಡಬೇಕು ಅಂತ. ದಯವಿಟ್ಟು ಅದೇ ರೀತಿ ಪ್ರೊಸೀಜರ್ ಫಾಲೋ ಮಾಡಿ. ಅದೇ ಪ್ರೊಸೀಜರು
ಪಕ್ಕಾ ಮೆಟೀರಿಯಲ್ ರೆಡಿ ಆಗುತ್ತೆ, ಓದ್ಕೊಳ್ಳಿ. ಒಳ್ಳೇದಾಗಲಿ. ಯಾರಿಗಾರು ಗೊತ್ತಾಗ್ಲಿಲ್ಲ ಅಂದರೆ ಏನೇನೋ ಓದಿ ಟೈಮ್ ಹಾಳು ಮಾಡ್ಕೊಂಬಿಟ್ರಿ. ಯಾಕಂದರೆ ಆಲ್ರೆಡಿ 120 ಕ್ವಶನ್ಸಿಂದ 150 ಕ್ವಶನ್ಸು ಆಲ್ರೆಡಿ ಪ್ರೂವ್ ಆಗಿದೆ. ನಿಮ್ಮ ಕೊಡಗು, ಮಂಡ್ಯ ಆ್ಯಂಡ್ ಚಿಕ್ಕಮಂಗ್ಳೂರಿನಲ್ಲಿ ಆಲ್ರೆಡಿ ಪ್ರೂವ್ ಆಗಿದೆ. ಸೌತ್ ಕೆನರಾದಲ್ಲಿ ಆಲ್ರೆಡಿ ಪ್ರೂವ್ ಆಗಿರ್ತಕ್ಕಂಥ ಮೆಟೀರಿಯಲ್ ನಮ್ಮ ಹತ್ರ ಇರ್ತಕ್ಕಂಥದ್ದು. ಆ ಮೆಟೀರಿಯಲ್ನ ಅಡ್ವಾನ್ಸ್ಡ್ ವರ್ಷನ್, ಇನ್ನೂ ಅತ್ಯದ್ಭುತವಾದಂಥ ಅಡ್ವಾನ್ಸ್ಡ್ ವರ್ಷನ್ನು ಇನ್ನೂ ಎಲ್ಲೆಲ್ಲಿ ಮಿಸ್ ಆಗಿತ್ತು ಪಾಯಿಂಟ್ಸ್ ಅವೆಲ್ಲ ಸೇರಿಸಿದ್ದೀವಿ. 160+ ಟೋಟಲ್ ಮಾರ್ಕ್ಸ್ ನಾನು ಹೇಳ್ತಾ ಇದ್ದು ಕನ್ನಡ, ಸಂವಿಧಾನ ಇವೆಲ್ಲನೂ ಕೊಡ್ತೀವಿ. ಪ್ರತಿಯೊಂದು ಮೆಟೀರಿಯಲು ಕೊಡ್ತೀವಿ. ಇದೆಲ್ಲ ಓದಿದ್ರೆ 160+ ಕಣ್ಣು ಮುಚ್ಕೊಂಡು ಹೋಗುತ್ತಮ್ಮ, ಆರಾಮಾಗಿ ಹೋಗುತ್ತೆ. ವಿತೌಟ್ ರಿಸ್ಕ್. ಏನು ಮೆಟೀರಿಯಲ್ ಕೊಟ್ಟಿದ್ದೀವಿ ಅದನ್ನು ಓದಿದ್ರೆ 160+ ಆರಾಮ್ಸೆ ತಗೋಬೋದು. ಪ್ರೆಸೆಂಟ್ಲಿ 75 ಮಾರ್ಕ್ಸ್ಗೆ ರೆಡಿ ಇದೆ. ಎಷ್ಟಕ್ಕೆ ರೆಡಿ ಇದೆ? 75 ಮಾರ್ಕ್ಸ್ ರೆಡಿ ಇದೆ. ಅದನ್ನು ಅನೌನ್ಸ್ ಮಾಡಿದ್ದೀವಿ. ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ತಗೊಂಡು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಒಂದೊಂದೇ ಮೆಟೀರಿಯಲ್ನ ಬಿಡ್ತಾ ಬರ್ತೀವಿ. ನೆಕ್ಸ್ಟ್ ಕನ್ನಡ ಬಿಡ್ತೀವಿ. ಕನ್ನಡ ರೆಡಿ ಇದೆ. ಕನ್ನಡ 50ಕ್ಕೆ 50 ಓಪನ್ ಚಾಲೆಂಜಾಗೇ ಹೇಳ್ತೀನಿ. ಓಪನ್ ಚಾಲೆಂಜ್. ಕನ್ನಡ 50ಕ್ಕೆ 50 ಹೋಗೋ ಸಾಧ್ಯತೆ ಇಲ್ಲ. ಏನು ಬಿಟ್ಟಿಲ್ಲ. ಏನು ಹೇಳಿದೀವಿ ಅದೇ ಬರ್ತವೆ. ವಿತ್ ಕರೆಂಟ್ ಅಫೇರ್ಸ್ ಬೇಸ್ಡು ಹಾಕಿದ್ದೀವಿ. ಕರೆಂಟ್ ಅಫೇರ್ಸ್ ಅದನ್ನು ಹೇಳ್ತಾ ಇದ್ದೀನಲ್ಲ. ಕರೆಂಟ್ ಅಫೇರ್ಸ್ ಈಗ ನಿಮ್ಮ ಕವಿಗಳಲ್ಲಿ ಯಾರಾದ್ರೂ ನಿಧನ ಹೊಂದಿದ್ರೆ ಅದ್ರ ಬಗ್ಗೆ ಡೀಟೇಲ್ಸ್ ಗೊತ್ತಿರಬೇಕಾಗತ್ತೆ. ಅದ್ರ ಕರೆಂಟ್ ಅಫೇರ್ಸ್ ಬೇಸ್ಡ್ನು ಸೇರಿಸಿದ್ದೀವಿ. ಸಾರಾ ಅಬೂಬಕರಿಂದ ಹಿಡಿದು ಎಲ್ಲ ಮೆಟೀರಿಯಲಲ್ಲಿ ಎಲ್ಲ ಇನ್ಕ್ಲೂಡೆಡ್ ಆಗಿದೆ. ಈಗ ಇತ್ತೀಚಿಂದು ಎವ್ರಿಥಿಂಗ್ 1 ವರ್ಷದ ಕರೆಂಟ್ ಅಫೇರ್ಸ್ ಸಮೇತ, ಕನ್ನಡ ಕವಿಗಳು ಸಮೇತ ಆ್ಯಡ್ ಮಾಡಿದ್ದೀವಿ. ಅಷ್ಟು ಅಡ್ವಾನ್ಸ್ಡ್ ವರ್ಷನ್ ಇದೆ. ಬಟ್ ಅದು ಇನ್ನೂ ಕ್ರಾಸ್ ಚೆಕ್ ಆಗಬೇಕು. ಅದಕ್ಕೋಸ್ಕರ ಅನೌನ್ಸ್ ಮಾಡಿಲ್ಲ ಅಷ್ಟೇ. ಕನ್ನಡನ ಅಷ್ಟು ನೀಟಾಗಿದೆ. ನಿಮ್ಮ ಸಂವಿಧಾನನೂ ಅಷ್ಟೇ. ನೆಕ್ಸ್ಟ್ ಹೇಳ್ತೀನಿ ಯಾವ ಥರ ಇದು ಮಾಡಬೇಕು ಅಂತ. 25ಕ್ಕೆ 25 ಇದು ಅಷ್ಟೇ. ಸಾಮಾನ್ಯ ಜ್ಞಾನ ಅಷ್ಟೇ ಯಾವ ಥರ ಕರೆಂಟ್ ಅಫೇರ್ಸ್ ಬೇಸ್ಡ್. ನಮ್ಮ ಸಾಮಾನ್ಯ ಜ್ಞಾನ ಯಾವುದೇ ಕಾರಣಕ್ಕೂ ನಾವು ಬ್ಲೈಂಡಾಗಿ ಯಾವುದೂ ಕೊಡೋದಿಲ್ಲ. ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಬೇಸ್ಡ್ ಇರುತ್ತೆ. ಕರೆಂಟ್ ಅಫೇರ್ಸ್ ಬೇಸ್ಡ್ ಅಂದರೆ 25ಕ್ಕೆ 20ರಿಂದ 22 ಕ್ವಶನ್ಸ್ ಆರಾಮಾಗಿ ಅಟೆಂಡ್ ಮಾಡ್ಕೊಂಬರ್ಬೋದು. ಈಸಿಯಾಗಿ ಅಟೆಂಡ್ ಮಾಡ್ಕೊಂಡು ಈಚೆಗೆ ಬರ್ಬೋದು. ಅಷ್ಟು ನೀಟಾಗಿ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿರ್ತೀವಿ. ಜನರಲ್ ಇಂಗ್ಲೀಷ್ನಲ್ಲಿ ನಾನು ಹೇಳ್ತಾ ಇರೋದು ಜನರಲ್ ಇಂಗ್ಲೀಷ್ನಲ್ಲಿ ನಿಮ್ಮ ಆಟೋನಿಮ್ಸು, ಸಿನೋನಿಮ್ಸು, ಇಡಿಯಮ್ಸು, ಫ್ರೇಸಸ್ಸು, ಇನ್ನೊಂದು ಕೆಲವು ಪೋರ್ಷನ್ಸ್ ಇವೆಲ್ಲ ನಾವೇನು ಕೊಟ್ಟಿದ್ದೀವಿ ಅವೇ ಬರ್ತವೆ. ಅದೆಲ್ಲ ಅನುಮಾನನೇ ಬೇಡ. 100ಕ್ಕೆ 1000 ಭಾಗ ಗ್ಯಾರಂಟಿ ಕೊಡ್ತೀನಿ. ಬಟ್ ಪ್ಯೂರ್ ಗ್ರಾಮರ್ ಇರುತ್ತಲ್ಲ, ಪ್ಯೂರ್ ಗ್ರಾಮರ್ನ ಮಾಡಿಸ್ತಾ ಇದ್ದೀವಿ. ಅದು ಮಾಡಿಸೋ ನಂತರದಲ್ಲಿ ಹೇಳ್ತೀನಿ. ಇಂಗ್ಲೀಷ್ ಗ್ರಾಮರ್ ಒಂದು ಬಿಟ್ಟು ಇನ್ನೆಲ್ಲನೂ ಆಲ್ಮೋಸ್ಟ್ ರೆಡಿ ಆಗ್ತಾ ಇದೆ. ಪ್ರೆಸೆಂಟ್ಲಿ ಕೋಆಪರೇಟಿವ್ ಮತ್ತು ಬ್ಯಾಂಕಿಂಗ್, ಸಹಕಾರ ಮತ್ತು ಬ್ಯಾಂಕಿಂಗ್ ಮೆಟೀರಿಯಲ್ ರೆಡಿ ಮೆಟೀರಿಯಲ್ ಇದೆ. ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ತಗೊಂಡು ಓದಿ. ಒಳ್ಳೇದಾಗಲಿ. ಇನ್ನು ನೆಕ್ಸ್ಟ್ ನೋಡ್ರಿ, ಅದು ಏನೇನು ಇನ್ಕ್ಲೂಡೆಡ್ ಅಂದರೆ ಆಧುನಿಕ ಚಳವಳಿ ಉಗಮ ಇದೆ, ಸಹಕಾರಿ ಶಿಕ್ಷಣ ತರಬೇತಿ, ಸಹಕಾರಿ ಸಂಘಗಳ ವಿಧ, ಕೃಷಿಯೇತರ ಪತ್ತಿನ ಸಹಕಾರಿ ಸಂಘಗಳು, ಬ್ಯಾಂಕಿಂಗ್ ಡೀಟೇಲ್ ಅನಾಲಿಸಿಸ್ ಇದೆ. ನೆಕ್ಸ್ಟ್ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 59 ಇದೆ. 59 ಫುಲ್ ಡೆಪ್ತ್ ಕಾನ್ಸೆಪ್ಟ್. ಈ ಪ್ರಕರಣಗಳಿದಾವಲ್ಲ, ಆಕ್ಟ್ ಬುಕ್ಕಿಂದ ತೆಗೆದಿರೋದು. ಓಪನ್ ಆಗಿ ಹೇಳ್ತಾ ಇದೀನಿ, ನಿಮ್ಮ ಕರ್ನಾಟಕ ಯಾವುದದು ಪುಲಿಯಾನಿ ಆ ಆಕ್ಟ್ ಬುಕ್ಕಲ್ಲಿ ಮಿನಿಮೈಸ್ ಮಾಡ್ತಾ ಬಂದಿರೋದು. ಅಂದರೆ ಯಾವ್ಯಾವ ಪ್ರಕರಣಗಳು ಬರ್ತವೆ ಅದರಿಂದ ಎತ್ಕೊಂಡು ಸಪ್ರೇಟ್ ನೋಟ್ಸ್ ಮಾಡಿರೋದು. ಏನು ಕೊಟ್ಟಿದ್ದೇವೆ ಅವೇ ಬರ್ತವೆ. 97th ಅಮೆಂಡ್ಮೆಂಟು. ಇದು ಹೈನುಗಾರಿಕೆ ಸಪ್ರೇಟಾಗಿ ಓದಲೇಬೇಕು. ಇದ್ರ ಜೊತೆಯಲ್ಲಿ 2500 ಕ್ವಶನ್ ಬ್ಯಾಂಕ್ ಇದೆ. ಸಾಲ್ವ್ ಮಾಡ್ಕೊಂಡು ಒಳಗಡೆ ಹೋದರೆ 160+ ಕಣ್ಣು ಮುಚ್ಕೊಂಡು ಬರುತ್ತಮ್ಮ. 160+ ಬರುತ್ತೆ. ಯೂಸ್ ಮಾಡ್ಕೊಳ್ಳಿ. ಯಾರಿಗಾರ ಬೇಕಿದ್ರೆ ಉಪಯೋಗಿಸ್ಕೊಳ್ಳಿ. ನಾವೇ ಮಾಡ್ತೀವಿ ಅಂದರೆ ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಸಂತೋಷ, ಏನೂ ಸಮಸ್ಯೆ ಇಲ್ಲ. ಗೊತ್ತಿರೋದು ಹೇಳಿದ್ದೀನಿ. ಯಾರಿಗಾರ ಅವಶ್ಯಕತೆ ಇದ್ದರೆ ಅಥೆಂಟಿಕೇಟೆಡ್ ಮೆಟೀರಿಯಲು ರೆಡಿ ಮಾಡಿದ್ದೀವಿ, ಉಪಯೋಗಿಸ್ಕೊಳ್ಳಿ. ಇದಿಷ್ಟು ಓದೋವಂಥ ಮೆಟೀರಿಯಲ್, ಇದಿಷ್ಟು ಓದಬೇಕಾಗುತ್ತೆ. ಹಿಂದೆ ಹೇಳಿದ್ನಲ್ಲ, ಸಿಲೆಬಸ್ಸು ಪ್ಲಸ್ ಇದಿಷ್ಟು ಪಕ್ಕ ರೆಡಿ ಇರ್ರಿ. ಎಕ್ಸಾಮಿನೇಷನ್ ಕಾಲ್ ಮಾಡೋದ್ರೊಳಗಡೆ ಓದಿ ರೆಡಿ ಇರ್ರಿ. ಎಕ್ಸಾಮಿನೇಷನ್ ಕಾಲ್ ಆದ ನಂತರದಲ್ಲಿ ಒಂದು 3ರಿಂದ 4 ಸತಿ ರಿವಿಷನ್ ಮಾಡ್ಕೊಂಡು ಹೋದರೆ ಸಾಕಾಗುತ್ತೆ. ದಿಸ್ ಇಸ್ ದಿ ಪ್ರೊಸೀಜರ್ ಯು ಹ್ಯಾವ್ ಟು ಫಾಲೋ. ಗೊತ್ತಿರೋ ಅಷ್ಟು ಇದನ್ನು ಹೇಳಿದ್ದೀನಿ. ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಪರ್ಚೇಸ್ ಮಾಡ್ಕೊಂಡು ಓದಿ. ಒಳ್ಳೇದಾಗಲಿಮ್ಮ, ದೇವ್ರು ಒಳ್ಳೇದು ಮಾಡಲಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ಜನರಲ್ ಸ್ಟಡೀಸ್ದು ಕ್ಲಾಸಸ್ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.